ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಇವತ್ತು ಮನಸಾಲಜಿ ತಂಡ ನಮ್ಮೊಡನೆ ಗಣೇಶ ಹಬ್ಬದ ಸಂಭ್ರಮವನ್ನು ಹಂಚಿಕೊಳ್ಳಲಿಕ್ಕೆ ಜೊತೆಯಾಗಿದೆ. ಹಾಗಿದ್ರೆ ಬನ್ನಿ ಈ ವಿಶೇಷ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಇದು ಮನಸಾಲಜಿ ಗಣಪ. ಪ್ರೀತಿ ಮುಚ್ಚಿಡಬಾರ್ದಂತೆ ದೊಡ್ಡೋರ ಮಾತು ಸುಳ್ಳಾಗೋದಿಲ್ಲ, ಪ್ರೀತಿಗೆ ಕಣ್ಣಿಲ್ವಂತೆ ಮುರಿಯೋ ಮೌನಾನ ಪ್ರೀತಿ ದೀಪಾನ ಹಚ್ಚಿ ಹೆಚ್ಚಾಗೋ ಮುಂಚೆ ಗಾಳಿ ಹುಚ್ಚು ಹೆಚ್ಚಾಗೋ ಮುಂಚೆ ಹೇಳಿ. ಮಂಕುತಿಮ್ಮ ಪ್ರೀತಿ ಮುಚ್ಚಿಡಬಾರ್ದಂತೆ. ಈ ಮನಸಾಲಜಿ ಗಣಪದಲ್ಲಿ ಗಣೇಶನ ಸಂಭ್ರಮವನ್ನು ಸಂಭ್ರಮಿಸಲಿಕ್ಕೆ, ಆ ಸಂಭ್ರಮವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಮನಸಾಲಜಿ ತಂಡ ಇದೆ. ಅಂದರೆ ಅಮೂಲ್ಯ ಇದ್ದಾರೆ, ಖ್ಯಾತ ನಟಿ ಅಮೂಲ್ಯ. ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೊ ಮಚ್. ಮೊದಲನೇದಾಗಿ ನಿಮಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹಾಗೆ ಸುವರ್ಣ ನ್ಯೂಸ್ ವೀಕ್ಷಕರಿಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಿಮಗೂ ಕೂಡ ಅಮೂಲ್ಯ. ಜೊತೆಗೆ ಮನಸಾಲಜಿ ಚಿತ್ರದ ನಾಯಕ ನಟ ಇದ್ದಾರೆ ಇಲ್ಲಿ ರಾಕೇಶ್ ಅಡಿಗ. ರಾಕೇಶ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮತ್ತೆ ಅಮೂಲ್ಯ ಹೇಳಿದ್ದಲ್ಲ, ನನ್ನ ಕಡೆಯಿಂದ ಸೇಮ್ ಟು ಸೇಮ್. ಓಕೆ, ನಿಮಗೂ ಕೂಡ. ಓಕೆ, ನಿಮ್ಮಿಬ್ಬರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗಣೇಶ ಹಬ್ಬ ಅಂತಂದ್ರೆ ಅದು ಎಲ್ಲರಿಗೂ ಆ ಸಂಭ್ರಮ ಮನೆ ಮಾಡಿರುತ್ತೆ. ಜೊತೆಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಗಣೇಶ ಅಂತಂದ್ರೆ ಅದೊಂಥರ ಆಪ್ತ ದೇವರು. ಆ ದೇವರಿಗೆ ಯಾವುದೇ ರೀತಿಯಲ್ಲಿ ಒಂಥರ ಮಡಿ ಮೈಲಿಗೆ ಅಂತ ಹೇಳ್ತಾರಲ್ಲ, ಅದು ಜಾಸ್ತಿ ಇಲ್ಲ. ಒಂಥರ ಗಣೇಶ ಅಂದ್ರೆ ನಮ್ಮ ಫ್ರೆಂಡ್ ಅನ್ನೋ ರೀತಿಯಲ್ಲಿ. ಸೊ ನಿಮ್ಗೂ ಹಾಗೆ ಅನ್ಸುತ್ತಾ? ಆಬ್ವಿಯಸ್ಲಿ ಅನ್ಸುತ್ತೆ. ಯಾಕಂದರೆ ಗಣೇಶ ಹಬ್ಬ ಅಂದರೆ ಇಟ್ಸ್ ಏನು ಅವ್ರ ಜೊತೆ ಗೌರಿನೂ ಕೂತಿರ್ತಾರೆ. ನಾವು ಗೌರಮ್ಮನ ಥರ ಇರ್ತೀವಿ ಆ್ಯಂಡ್ ಹುಡುಗರೆಲ್ಲ ಏನು ಗಣೇಶನ್ ಥರ ಇರ್ತಾರೆ. ಬಟ್ ನಮ್ಮ ಹೀರೋ ಮಾತ್ರ ಏನಕ್ಕೆ ಇವತ್ತು ಫುಲ್ ಸ್ಟೈಲಿಶ್ ಆಗಿ ಬಂದ್ಬಿಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಹೌದು, ನಾನು ಅದೇ ಕೇಳೋಣ ಅಂತ ಅನ್ಕೊಂಡೆ. ನೀವು ಫುಲ್ ಟ್ರೆಡಿಷನಲ್, ಇವ್ರು ಫುಲ್ ಹಿಪ್ ಹಾಪ್ ರ್ಯಾಪ್ ಸ್ಟೈಲ್. ಗಣೇಶ ಹಬ್ಬ ಅಂದ್ರೆ ಆಕ್ಚುಲಿ ಮನ್ಸಲ್ಲಿ ಇರ್ಬೇಕು ಅಲ್ವಾ ಅಮೂಲ್ಯ ಅವರೇ, ಭಕ್ತಿ ಅವತ್ತು ಎಥ್ನಿಕ್ ವೇರ್ ಅಲ್ಲೇ ಬರ್ಬೇಕು ಅಂತ ಏನ್ ರೂಲ್ಸ್ ಇಲ್ಲ ಅಂತ ಅನ್ಸುತ್ತೆ. ಬಾಲ್ಯ ದಿನಗಳೆಲ್ಲ ನೆನಪಾಗುತ್ತಾ? ಹೇಗೆ ಗಣೇಶ ಹಬ್ಬ ಆಚರಿಸ್ತಿದ್ರಿ? ಮೋರಯ್ಯ ಅಂತ ಅನ್ಕೊಂಡು ಗಣಪನ ಹೋಗಿ ಮುಳುಗ್ಸೋಂಥದ್ದು, ಅದೇ ದೊಡ್ಡ ಸಂಭ್ರಮ ಅಲ್ವಾ ಮುಳುಗ್ಸೋದು ಗಣಪನ? ಮುಳುಗ್ಸೋದಕ್ಕಿಂತ ಒಂದ್ ವಾರ ಮನೆಗೆ ಹೋಗಲ್ಲ, ಡೈಲಿ ಕರೆಕ್ಟ್ ಟೈಮ್ಗೆ 6th ಸ್ಟ್ಯಾಂಡರ್ಡ್ ಇಂದ ಗಣೇಶ ಕುಡ್ಸ್ಕೊಂಡ್ ಬರ್ತಾ ಇದ್ವಿ ನಮ್ಮ ಏರಿಯಾಲೆಲ್ಲ. ಬೇಗ ಮನೆಗೆ ಹೋಗಲ್ಲ, ಅದೇ ಒಂಥರ ಡಿಫ್ರೆಂಟ್ ಸಂಭ್ರಮ. ಎಲ್ಲ ಏರಿಯಾಲ್ ಕಲೆಕ್ಷನ್ ಮಾಡ್ಬೇಕು, ದುಡ್ಡು ನೋಡಿ ಇವರೆಲ್ಲ ಅದೆಲ್ಲ ಮಾಡ್ತಾರ? ಇವರೆಲ್ಲ ಏನು ಬರೀ ಮನೇಲಿ ಕುತ್ಕೊಂತಾರೆ, ಪೂಜೆ ಮಾಡ್ತಾರೆ, ಎಲ್ಲ ಹೆಲ್ಪ್ ಮಾಡ್ತಾರೆ. ಬಟ್ ನಾವು ಇಡೀ ಏರಿಯಾಗೆ ಹೆಲ್ಪ್ ಮಾಡ್ತೀವಿ, ಇಡೀ ಏರಿಯಾಗೆ ಎಂಟರ್ಟೈನ್ಮೆಂಟ್ ಕೊಡ್ತೀವಿ, ಆರ್ಕೆಸ್ಟ್ರಾ ನಡೆಸ್ತೀವಿ. ಏನು ಎಂಟರ್ಟೈನ್ಮೆಂಟ್ ಕೊಡ್ತೀರಾ? ಓಕೆ, ಎಂಟರ್ಟೈನ್ಮೆಂಟ್ ಓಕೆ. ನೀವು ಹೋಗ್ತಿರಲ್ಲ, ಕಲೆಕ್ಷನ್ ಎಲ್ಲ ಮಾಡ್ತೀರಾ. ಕಲೆಕ್ಷನ್ ಮಾಡ್ಬೇಕಾದ್ರೆ ಎಷ್ಟು ಅಮೌಂಟ್ ಗಣೇಶನ್ ಮಾತ್ರ ಯೂಟಿಲೈಸ್ ಮಾಡ್ತೀರಾ? ಯಾಕೆ ಹಿಂಗೆಲ್ಲ ಡೌಟ್ ಪಡ್ತಾ ಇದೀರಾ? ಅಂದ್ರೆ ಅಕೌಂಟ್ ಕೊಡಲ್ಲ ನೀವು, ಅಕೌಂಟ್ ಮೇಂಟೈನ್ ಮಾಡಲ್ಲ ಅಂತ ಮೇಂಟೈನ್ ಮಾಡ್ತೀರಾ ಕಂಪ್ಲೀಟ್ ಆಗಿ? ಏನ್ ಚಿಕ್ಕ ವಯಸ್ಸಲ್ಲೆಲ್ಲ ಮಾಡ್ತಿದ್ವಿ, ಅಲ್ಲಿ ಇಲ್ಲಿ ಐಸ್ ಕ್ರೀಮ್ ಚಾಕ್ಲೇಟ್ ತಿನ್ಬೇಕಂತ ತಿಂತಾ ಇದ್ವಿ ಒಂದ್ ಸ್ವಲ್ಪ. ಯಾಕೆ ಹೇಳಿ, ಕಲೆಕ್ಷನ್ ಮಾಡಿ ಸುಸ್ತಾಗಿರಲ್ವಾ ಹೇಳಿ. ಅದೇ ಬೇರೆಯವ್ರಿಗೆ ಇದ್ ಮಾಡ್ಬೇಕಂದ್ರೆ ಇನ್ ಗಣೇಶನೇ ಕೊಡಿಸ್ತಾ ಇರೋದು ನಮ್ಗೆ ಅಂತ ಇದ್ರಲ್ಲಿ ಥ್ಯಾಂಕ್ಸ್ ಗಣೇಶ ಅನ್ಕೊಂಡು ತಿಂತೀವಿ. ಇದು ಒಂದ್ ನೆಪ. ಇನ್ನೊಂದು ಕಾರಣ ಏನಂದ್ರೆ, ಹುಡುಗರು ಕಲೆಕ್ಷನ್ ಮಾಡಕ್ ಹೋಗ್ಬೇಕಾರೆ ಯಾವ ಹುಡುಗಿರಿದ್ದಾರೆ, ಹೆಂಗಿದ್ದಾರೆ, ಒಳ್ಳೆಯವರ, ಮನೇಲಿ ಹೆಂಗಿರ್ತಾರೆ, ಹೊರಗಡೆ ಹೆಂಗಿರ್ತಾರೆ ಕೂಡ ನಡೆಯುತ್ತಾ? ಹಂಗಾದ್ರೆ ತುಂಬಾ ದೊಡ್ಡ ಅಪವಾದ ಇದು. ಏನ್ ಕಲೆಕ್ಷನ್ ಇಲ್ಲ, ಕಲೆಕ್ಷನ್ ಹೋದಾಗ ಚೆನ್ನಾಗಿರೋ ಹುಡುಗಿ ಇದ್ರೆ ಎಲ್ಲೇ ಆಗ್ಲಿ, ಕಲೆಕ್ಷನ್ ಅಂತಾನೆ ಅಲ್ಲ, ಎಲ್ಲೇ ಆದ್ರೂ ಚೆನ್ನಾಗಿರೋ ಹುಡುಗಿ ನೋಡಿದ್ರೆ ನೋಡ್ತೀವಲ್ವಾ, ಚೆನ್ನಾಗಿರೋ ಗಣೇಶ ಈಸಿ ಏನಾಗಲ್ಲ. ಅಲ್ಲಿ ಹೋದ್ಮೇಲೆ ಅನ್ಸುತ್ತೆ, ಓ ಥ್ಯಾಂಕ್ ಯು ಗಣೇಶ, ನೋಡು ನಿನ್ನಿಂದ ಒಂದು ಚೆನ್ನಾಗಿರೋ ಹುಡುಗಿ ನೋಡಿದ್ವಿ ನಾವು. ಓಕೆ ಅಮೂಲ್ಯ, ನಿಮ್ಗೆ ಏನ್ ನೆನಪಾಗತ್ತೆ ಗಣೇಶ ಹಬ್ಬ ಅಂತಂದ್ರೆ? ಗಣೇಶ ಹಬ್ಬ ಅಂದರೆ ನಂಗೆ ಜಾಸ್ತಿ ನೆನಪಾಗದೆ, ಇನ್ನು ನಮ್ಮ ಮನೇಲಿ ಗಣೇಶ ಕೂರಿಸ್ತಾ ಇದ್ವಿ. ಮತ್ತು ಆ್ಯಕ್ಚುಲಿ ತೊಗೊಬರ್ತಾ ಇದ್ವಿ, ಹಿಂದಿನ ದಿನ ತೊಗೊಬಂದ್ಬಿಟ್ಟು ಕೂರಿಸ್ತಾ ಇದ್ವಿ. ಪರ್ಚೇಸಿಂಗ್ ಹೋದಾಗ ಸಂಭ್ರಮನೇ ಬೇರೆ ಅಲ್ವಾ? ಯಾವ ಕಲರ್ ಅಲ್ಲಿ ಇರಬೇಕು, ಪಕ್ಕದ ಮನೆಯವ್ರಿಗಿಂತ ಒಂದು ಸ್ವಲ್ಪ ಬ್ರೈಟ್ ಇರಬೇಕು, ಇಂಥದ್ದೆಲ್ಲ ಇರ್ತಾ? ಆ ಥರ ಏನಿಲ್ಲ. ನಾವು ಸೆಲೆಕ್ಷನ್ಗೆ ಹೋದಾಗ ಅಮ್ಮನೇ ಜಾಸ್ತಿ ಸೆಲೆಕ್ಟ್ ಮಾಡ್ತಾ ಇದ್ದಿದ್ದು. ತೊಗೊಂಡು ಬರ್ಬೇಕು, ನಾನು ನನ್ನ ತಂಗಿ ಇದ್ರು. ಯೂಶಲಿ ಗಣೇಶ ನಾನು ಕೊಡ್ತಾನೆ ಇರಲಿಲ್ಲ, ಬರೀ ನಮ್ಮ ಅಣ್ಣ ತೊಗೊಬರ್ತಾ ಇದ್ರು. ನನಗೆ
ಮಾತ್ರ ಪುಟ್ಟ ಗೌರಿ ಕೊಡ್ತಾ ಇದ್ರು. ಸೊ ಬೇಜಾರಾಗ್ತಾ ಇತ್ತು. ಬಟ್ ದೆನ್ ಗೌರಿನ ನಾನೇ ಬರ್ತಾ ಇದ್ದೆ. ನಾನು ನೀರಿನಲ್ಲಿ ಬಿಡಬೇಕಾದ್ರೂ ನಾನೇ ಬಿಡ್ತಾ ಇದ್ದೆ. ನಮ್ಗೆ ಅವಾಗೆಲ್ಲ ಏನೋ ಒಂದು ಸಂಭ್ರಮ, ಏನು ಕಡುಬು ಎಲ್ಲ ಮಾಡಿಬಿಟ್ಟು ದೇವ್ರ ಮುಂದೆ ಎಲ್ಲ ಇಡೋದು. ಆಮೇಲೆ ರಾತ್ರಿಗೆ ಅದೇ ನಮಗೆ ಸ್ಯಾಂಕಿ ಟ್ಯಾಂಕ್ನಲ್ಲೆಲ್ಲ ಹೋಗ್ಬಿಟ್ಟು ಎಲ್ಲರೂ ಬಿಡ್ತಾರೆ ದೊಡ್ಡ ದೊಡ್ಡ ಗಣೇಶನ. ಬಟ್ ನಮ್ಮ ಮನೇಲಿ ನಮ್ದೊಂದು ಬಕೆಟ್ ಇರುತ್ತೆ, ಅಲ್ಲಿ ಬಿಡೋದೇ ನಮ್ಗೊಂದು ಸಂಭ್ರಮ. ನಾವೇ ಎಲ್ಲ ಹಾಡು ಹೇಳ್ಕೊಂಡು ನಾವು ಪುಟ್ ಮಕ್ಳ ಜೊತೆ, ಅಂದರೆ ನನ್ನ ಕಸಿನ್ ಸಿಸ್ಟರ್ಸ್ ಎಲ್ಲ ಇದ್ದಾರೆ, ಸೊ ಅವ್ರ ಜೊತೆ ಎಲ್ಲ ಆ ಥರನೇ ಆಚರಿಸ್ಕೊಂಡು ಬರ್ತಾ ಇದ್ವಿ ನಾವು. ಗೌರಿ ಗಣೇಶ ಹಬ್ಬದ ಬಗ್ಗೆ ಅಮೂಲ್ಯ ಅವ್ರು ನನಗೆ ಲಾಸ್ಟ್ ಟೈಮ್ ಜಸ್ಟ್ ನಿನ್ನೆ ತುಂಬಾ ಒಳ್ಳೆ ಗುರು ಬೋಧನೆ ಮಾಡಿದ್ರು. ಸ್ಯಾಂಕಿ ಟ್ಯಾಂಕ್ ಅಲ್ಲೆಲ್ಲ ಬಿಡಬಾರ್ದು ಗಣೇಶ, ಬಕೆಟ್ ಅಲ್ಲಿ ಬಿಡಬೇಕು, ಪೊಲ್ಯೂಷನ್ ಆಗತ್ತೆ, ಅದಾಗತ್ತೆ, ಇದಾಗತ್ತೆ, ಎಕೋ ಫ್ರೆಂಡ್ಲಿ ಹಂಗೆ ಹಿಂಗೆ ಅಂತ. ಸೊ ತುಂಬಾ ಸೀರಿಯಸ್ ಆಗಿ ತಗೊಂತಾರೆ. ತುಂಬಾ ಭಕ್ತಿ ಇದೆ ನಮ್ಮ ನೇಚರ್ ಬಗ್ಗೆ ಎಲ್ಲ ಅಮೂಲ್ಯ ಅವ್ರಿಗೆ. ಏನು ಇಷ್ಟೋ ತನಕ ಕಾಮೆಂಟ್ ಕಾಲೆಳೆಯೋದೆಲ್ಲ ಆಗ್ತೈತಿ, ಸಡನ್ ಆಗಿ ಕಾಂಪ್ಲಿಮೆಂಟ್ ಕೊಡ್ತಿದ್ದಾರೆ, ಇನ್ನು ಇದ್ರ ಹಿಂದೆ ಏನಾದ್ರು ಇರ್ಬೋದಾ ಅಂತ? ಇಲ್ಲ, ಕಾಂಪ್ಲಿಮೆಂಟ್ ಕೊಡೋ ವಿಷಯಗಳು ಕೊಡ್ಲೇಬೇಕು. ಅಂದ್ರೆ ವಾಪಸ್ ಬರ್ಲಿ ಅಲ್ಲಿಂದ ಎಕ್ಸ್ಪೆಕ್ಟೇಷನ್ ಇದ್ದೇ ಇದೆ. ಎಷ್ಟು ಹೇಳಿದ್ರು ಬರ್ಲಿಲ್ಲ. ಬರುತ್ತೆ ನೆಕ್ಸ್ಟ್ ಟೈಮ್ ಥಿಂಕ್ ಮಾಡ್ತಿದ್ದಾರೆ ಯಾವ್ದ್ರ ಬಗ್ಗೆ ಹೊಗಳಲಿ ಅಂತ ಅಲ್ವಾ? ಎಷ್ಟೊಂದು ವಿಷಯ ಇದೆ, ಯಾವ್ದ್ರ ಬಗ್ಗೆ ಹೋಗಲಿ, ಯೋಚನೆ ಮಾಡ್ಲಿ, ಇನ್ನು ಟೈಮ್ ಇದೆ. ಅಷ್ಟು ವಿಷಯಗಳಿದೆಯಾ? ಸ್ವಲ್ಪ ಇದೆ. ಒಪ್ಕೋತೀರಿ? ಓಕೆ, ಹಾಗಿದ್ರೆ ಅಮೂಲ್ಯ ಮತ್ತು ರಾಕೇಶ್ ಜೊತೆಗೆ ಈ ಗಣೇಶ ಏನು ತುಂಟಾಟಗಳೇನಿದೆ, ಕಾಲೆಳ್ತಾ ಏನಿದೆ, ಇದೆಲ್ಲ ಮುಂದುವರಿಯುತ್ತೆ ಒಂದು ಪುಟ್ಟ ಬ್ರೇಕ್ ನಂತರ.